ಅವ್ರಿಗೆ ಇಚ್ಛೆ ಇತ್ತು ಸಿದ್ದೇಶ್ವರ ಸ್ವಾಮಿಗಳನ್ನ ಈ ಕಣೇರಿ ಮಠಕ್ಕೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು. ಆದ್ರೆ ನೀವು ಅವ್ರನ್ನ ಹತ್ರದಿಂದ ನೋಡಿದವರು ಅಂದ್ರೆ ಅವ್ರು ಎಂದ್ ಮನೆ ಬಿಟ್ಟು ಬಂದ್ರಲ್ಲ ಅಂದಿನಿಂದ ಕೊನೆಯವರೆಗೂ ಮನೆ ಕಡೆ ಎಂದು ಮರಳಿ ನೋಡಿ. ಪೂರ್ವಾಶ್ರಮದ ತಂದೆ ತಾಯಿಗಳು ತೀರ್ಕೊಂಡಾಗ್ಲೂ ಸಹಿತ ಅವ್ರು ಹೋಗ್ಲಿ. ಸನ್ಯಾಸ ವೃತ್ತಿಯಲ್ಲಿಯೂ ಸಹಿತ ಅವರಂತ ವಿರಕ್ತಿ ಇನ್ನೊಬ್ಬರಲ್ಲಿ ಇಲ್ಲ. ಕನಿಷ್ಠ ನೀನು ಅವ್ರ ಹತ್ರ ಹೋಗಿ ಅಧ್ಯಯನ ಮಾಡುವ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಿದಾಗ ನಾನು ಭಾವನಾತ್ಮಕ ಆಗ್ಬಿಡ್ತೀನಿ. ಸಿದ್ದೇಶ್ವರ ಅಪ್ಪಾರ ನೋಡ್ದಾಗ್ನೆಲ್ಲ ನಾವ್ ಅಂತಿದ್ವಿ, ಒಬ್ರು ಜ್ಞಾನಯೋಗಿ ಒಬ್ರು ಕರ್ಮಯೋಗಿ, ಇಬ್ರು ಒಂದು ಸಮಾಗಮ ಬಾರಿ ಚೆನ್ನಾಗಿದೆ, ಇದು ಸಮಾಜಕ್ಕೆ ಒಂದು ಪಾಠವಾಗಿ ಇದೆ ಅಂತ ನಾವು ಹೇಳ್ತಿದ್ವಿ. ನಿಮ್ಮ ಹಾಗೂ ಸಿದ್ದೇಶ್ವರ ಅಪ್ಪಾಜಿಯರ ಅಪ್ಪರ ಒಂದು ಸಂಬಂಧ ಹಾಗೂ ತಾವು ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ಒಂದಿಷ್ಟು ವಿಚಾರಗಳು, ಯಾಕಂದ್ರೆ ನಮ್ ವೀಕ್ಷಕರಿಗೆ ಆ ಕೆಲವು ವಿಚಾರಗಳು ನಿಮ್ಮಲ್ಲಿ ಮಾತ್ರ ಇರುತ್ತೆ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ನಾನು ಪಟ್ಟಕ್ಕಾದ ನಂತರ ನಮ್ಮ ಗುರುಗಳು ಇಚ್ಛೆ ವ್ಯಕ್ತಪಡಿಸಿದ್ರು. ನೀನು ಕೆಲವೊಂದು ಶಾಸ್ತ್ರಿಗಳನ್ನ ವಿದ್ವಾಂಸರನ್ನ ತಂದು ಪಾಠ ಮಾಡಿಸ್ತಿದ್ರು, ಅದ್ರ ಜೊತೆಗೆ ಅವ್ರಿಗೆ ಇಚ್ಛೆ ಇತ್ತು ಸಿದ್ದೇಶ್ವರ ಸ್ವಾಮಿಗಳನ್ನ ಈ ಕಣೇರಿ ಮಠಕ್ಕೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು. ಮೊದಲ ಪೂರ್ವದಲ್ಲಿ ಅವರು ಮಲ್ಲಿಕಾರ್ಜುನ ಶಿವಗಳನ್ನ ಕೇಳಿದ್ರು, ಸಿದ್ದೇಶ್ವರ ಅಪ್ಪಗಳ ಗುರುಗಳನ್ನ. ಅವರು ಇಲ್ಲಪ್ಪ, ಇದು ಹುಡುಗ ಭಾಳ ಸಂಬಾಯ್ತೈತಿ, ನೀ ಭಾಳ ಉಗ್ರ ಸ್ವಭಾವದ ಮನುಷ್ಯನೇ. ಅವ್ರ ಗೆಳೆಯರಿದ್ರಿ, ನೀನು ಉಗ್ರ ಸ್ವಭಾವದವನು, ನಿನಗೆ ಈ ಮರಿ ಟಿಕಾಯಿಸೋದಿಲ್ಲ ಅಂತ ಹೇಳಿ ಮತ್ತೊಬ್ಬರನ್ನ ಕೊಟ್ಟಿದ್ರು ಅವರು, ಇದೇ ವಿಜಾಪುರ ಆಶ್ರಮದಿಂದ. ಆ ಉತ್ತರಾಧಿಕಾರಿ ನಮ್ಮ ಗುರುಗಳಿಗೆ ಇದು ಆಗಲಿಲ್ಲ, ಹೊಂದಾಣಿಕೆ ಆಗಲಿಲ್ಲ ಅಥವಾ ಪಸಂದ್ ಆಗಲಿಲ್ಲ. ಅದರಿಂದ ಬಿಟ್ಟು ಕನಿಷ್ಠ ನೀನು ಅವ್ರ ಹತ್ರ ಹೋಗಿ ಅಧ್ಯಯನ ಮಾಡುವ. ಅವರು ತುಂಬಾ ಒಳ್ಳೆಯವರು, ಅವರು ಜ್ಞಾನಿಗಳು ಸಹಿತ, ಮತ್ತು ಸನ್ಯಾಸ ವೃತ್ತಿಯಲ್ಲಿಯೂ ಸಹಿತ ಅವರಂತ ವಿರಕ್ತಿ ಇನ್ನೊಬ್ಬರಲ್ಲಿ ಇಲ್ಲ. ಆದ್ರಿಂದ ನೀನು ಎಲ್ಲದರಲ್ಲಿಯೂ ಆದರ್ಶ ಒಬ್ಬ ಸನ್ಯಾಸಿಗಳು, ಅವ್ರ ಹತ್ರ ಹೋಗಿ ನೀನು ಅಧ್ಯಯನ ಮಾಡುವ ಅಂತ ನಮ್ಮ ಗುರುಗಳು ಹೇಳಿದ್ರು. ಅವಾಗ ಸಿದ್ದೇಶ್ವರ ಶ್ರೀಗಳು ಬೆಳಗಾವಿಯ ಗುರುದೇವರ ಆನಡೆ ಮಂದಿರದಲ್ಲಿ ಪ್ರವಚನ ನಡೆದಿತ್ತು ಅವ್ರದ್ದು. ಅವಾಗ ಹೋಗಿ ಭೇಟಿ ಆದೆ. ಅದು ಕೂಡಲೇ ನೋಡಪ್ಪ, ಇಲ್ಲಿ ಇರಲಿಕ್ಕೆ ಮತ್ತು ಉಳಿದ ವ್ಯವಸ್ಥೆಗಳು ಕಡಿಮೆ ಅದಾವು, ಇಲ್ಲಿಂದ ಇನ್ನೊಂದು 15 ದಿವ್ಸಕ್ಕೆ ಇಲ್ಲಿ ಮುಗಿತದ. ಮುಗಿದ ನಂತರ ಜೂಗಳಂತ ಊರೈತಿ ಈ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕೃಷ್ಣಾ ನದಿ ತೀರದಲ್ಲಿ. ಅಲ್ಲಿ ನಾನೊಂದು 2-3 ತಿಂಗಳು ಇರ್ತೀನಿ, ನೀವು ಅಲ್ಲಿ ಬಂದುಬಿಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದೆ. ಅವಾಗಿನಿಂದ ಪೂಜ್ಯರ ಸಂಪರ್ಕ ಬಂತು. ದಿನ ಯಾವ ವಯಸ್ಸು ಇರ್ಬೋದು? ಅದೇ ಒಂದು 25 ವರ್ಷ ಅಷ್ಟೇ, 25 ವರ್ಷ ಅಷ್ಟೇ. ಅವಾಗಿನಿಂದ ಹಿಡ್ಕೊಂಡು ಅವ್ರ ಸಾನ್ನಿಧ್ಯದಲ್ಲಿ ಇದ್ದೆ ಅಲ್ಲಿ ಒಂದು 2 ತಿಂಗಳು. ಆ ನಂತರ ಅವ್ರು ಮುಂದೆ ವಿಜಾಪುರಕ್ಕೆ ಹೋದ್ರು. ಗುರು ಪೂರ್ಣಿಮೆ ಬಂತು ಅಂದ್ರ ಅವ್ರು ವಿಜಾಪುರಕ್ಕೆ ಹೋಗ್ತಿದ್ರು. ಅಲ್ಲಿನೂ 1 ತಿಂಗಳು ಅವ್ರ ಜೊತೆ ಇದ್ದೆ. ತದನಂತರದಲ್ಲಿ ಹೆಚ್ಚು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಮೇಲಿಂದ ಮೇಲೆ ಪೂಜ್ಯರ ಹತ್ರ ನಾನು ಹೋಗ್ತಾ ಇದ್ದೆ. ಆಮೇಲೆ ಅವರಿಂದ ತುಂಬಾ ಪಾಠಗಳನ್ನ, ಪ್ರವಚನಗಳನ್ನ ಕೇಳಿ ನಾವು ಸುಮಾರು ನಮ್ಮ ಜೀವನದಲ್ಲಿ ರೂಢಿಗೊಳಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸ್ವಾಮೀಜಿ. ಆದ್ರೆ ನೀವು ಅವ್ರನ್ನ ಹತ್ರದಿಂದ ನೋಡಿದವರು, ಪ್ರವಚನ ಬಿಟ್ಟು ಅವರ ದಿನಚರಿಗಳಿರ್ಬೋದು, ಅವರ ನಡ್ಕೊಳ್ತಿದ್ದಂತ ರೀತಿ ಇರ್ಬೋದು, ಅದು ಅಂತ ಅಂಶಗಳು ಯಾವ್ದಾರ ಸೂಕ್ಷ್ಮ ಅಂಶಗಳು ನಮಗ್ ತಿಳಿದಂತದ್ದು ನೋಡಿ. ಅವರಂತರೂ ತುಂಬಾ ವಿರಕ್ತಿಯಿಂದ ಬದುಕ್ತವ್ರು. ನಾವು ಈ ವಿರಕ್ತಿಯನ್ನು ಕಲ್ತಿದ್ದೆ ಅವರಿಂದ. ಅಂದ್ರೆ ಅವ್ರು ಎಂದ್ ಮನೆ ಬಿಟ್ಟು ಬಂದ್ರಲ್ಲ ಅಂದಿನಿಂದ ಕೊನೆಯವರೆಗೂ ಮನೆ ಕಡೆ ಎಂದೂ ಮರಳಿ ನೋಡ್ಲಿಲ್ಲ. ಯಾರೇ ಸಂಬಂಧಿಕರು ಬಂದ್ರು ಅವ್ರನ್ನ ನೋಡ್ಲಿಲ್ಲ. ಆಮೇಲೆ ಮನೆಯಲ್ಲಿ ಪೂಜ್ಯರ ಪೂರ್ವಾಶ್ರಮದ ತಂದೆ ತಾಯಿಗಳು ತೀರ್ಕೊಂಡಾಗ್ಲೂ ಸಹಿತ ಅವ್ರು ಹೋಗ್ಲಿಲ್ಲ. ಸಾಕಷ್ಟು ಜನ ಒಂದ್ ಹೇಳಿದ್ರು, ಅವ್ರೇನು ಅದನ್ನೇ ಕೇಳದಂತೆ ಇದಕ್ಕೇನು ಬಹಳ ಮಹತ್ವ ಕೊಡ್ಲಿಲ್ಲ. ಅದು ಅಲ್ಲದೆ ಒಬ್ಬ ನಿಜವಾದ ಸನ್ಯಾಸಿ ಹೇಗಿರ್ಬೇಕು ಅನ್ನೋದಕ್ಕೆ. ಆಮೇಲೆ ಒಂದು ದುಡ್ಡಿಗೂ ಕೈ ಹಚ್ಚಲಿಲ್ಲ ಕೊನೆಯವರು. ಆಮೇಲೆ ಯಾವುದೇ ಸಂಸ್ಥೆಗಳನ್ನ, ಮೊದಲು 1-2 ಸಂಸ್ಥೆಗಳಿಗೆ ಅವ್ರ ಅಧ್ಯಕ್ಷ ಆಗಿದ್ರು. ಒಂದು ಅವರ ಪೂಜ್ಯರ ಗುರುಗಳು ಕಟ್ಟಿದಂತ ಕಾಗವಾಡದಲ್ಲಿ ಒಂದು ಕಾಲೇಜ್ ಇತ್ತು, ಆ ಕಾಲೇಜಿಗೆ ಸೋಲ್ ಟ್ರಸ್ಟಿ ಆಗಿದ್ರು. ಆಮೇಲೆ ವಿಜಯಪುರದ ಆಶ್ರಮದ ಸೋಲ್ ಟ್ರಸ್ಟಿ ಆಗಿದ್ರು. ಅವ್ರಿಗೆ 60 ವರ್ಷ ಯಾವಾಗ ಅದು ಅಲ್ಲ, ಅದೇ ದಿವಸ ಅವು ಎರಡನ್ನೂ ಬಿಟ್ಕೊಟ್ರು.
ಇನ್ನೇನು ಮಾಡೋದು, ಆ ಕಾಲೇಜ್ ಯಾರಿಗಾದರೂ ಕೊಟ್ಟು ಬಿಡೋಣ. ಆ ಕಾಲೇಜ್ನಲ್ಲಿ ಮೇಲಿನ ಮೇಲೆ ಈ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಯ ಸಮಸ್ಯೆಗಳಾಗ್ತಾಯಿದ್ದವು, ತುಂಬ ಸಮಸ್ಯೆಗಳಾಗ್ತಾಯಿದ್ದವು. ಏನು ಮಾಡೋದು ಅಂದರೆ ಈ ಕಾಲೇಜನ್ನೇ ಬೇರೆ ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆಗೆ ವಹಿಸ್ಕೊಟ್ಬಿಡೋಣ ಅನ್ನೋ ನಿರ್ಣಯಕ್ಕೆ ಬಂದಿದ್ದರು. ಅಷ್ಟರಲ್ಲೇ ನಾನು ಎಲ್ಲೋ ಹೋಗಿದ್ದೆ ಹೊರಗಡೆ. ಹೋಗುವಾಗ ಪೂಜ್ಯರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೋದೆ. ಇಲ್ಲ, ಇವ್ರನ್ನ ಅದಕ್ಕೆ ಇದನ್ನು ಮಾಡಿಬಿಡೋಣ, ಪ್ರಮುಖರನ್ನಾಗಿ ಮಾಡೋಣ, ಇವರೆಲ್ಲ ಬಗೆಹರಿಸ್ತಾರೆ, ಅವರಲ್ಲಿ ಆ ಸಾಮರ್ಥ್ಯ. ನಾನು ತುಂಬ ಚಿಕ್ಕವನಾಗ, ಒಂದು 20-25 ವರ್ಷ ವಯಸ್ಸಿತ್ತು ಅವಾಗ. ಆವಾಗ ಪೂಜ್ಯರು ನನಗೆ ಇಲ್ಲ, ಇದನ್ನು ಮಾಡ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿದ್ರು. ನನಗೆ ಯಾವುದೇ ಅಂಥ ಅನುಭವ ಇರಲಿಲ್ಲ. ಆದಾಗ್ಯೂ ಸಹಿತ ಅವರ ಆಶೀರ್ವಾದದಿಂದ ಆ ಕಾಲೇಜನ್ನು ನಾವು ನಡೆಸ್ಕೊಂಡು ಬಂದೀವಿ ಚೆನ್ನಾಗಿ. ಎಲ್ಲ ತಂಟೆಗಳು ಏನಿದ್ದು ಅವನ್ನೆಲ್ಲ ಪರಿಹಾರ ಮಾಡಿ ಒಂದು ಒಳ್ಳೆ ಕಾಲೇಜ್ ಅನ್ನುವಂಗ ಅದನ್ನ ಪೂಜ್ಯರು ಮೊದಲು ಯೂನಿವರ್ಸಿಟಿ ಅಂಡರ್ದೊಳಗೆ ಇರುವಂಥ ಎಲ್ಲ ಕಾಲೇಜ್ಗಳಲ್ಲಿ ಒಳ್ಳೆ ಕಾಲೇಜ್ ಅಂತ. ಯಾಕಂದ್ರೆ ಪೂಜ್ಯ ಶ್ರೀಗಳು ಅಲ್ಲಿ ಎಷ್ಟೋ ದಿವಸ ಇದ್ದು ಪ್ರಾಧ್ಯಾಪಕರಿಗೂ ಸಹಿತ ಕಲಿಸ್ತಾ ಇದ್ರು. ಯಾವ ರೀತಿ ಇರ್ಬೇಕು, ನೀವು ಯಾವ ರೀತಿ ಕಲಿಸ್ಬೇಕು, ಏನೇನ್ ಮಾಡ್ಬೇಕು ಅಂತ ಅಲ್ಲೇ ಇದ್ದು ಅವ್ರಿಗೆ ಕಲಿಸ್ತಿದ್ರು ಪ್ರಾಧ್ಯಾಪಕರಿಗೆ. ನಾನು ಯಾರು? ಎಲ್ಲವನ್ನ ನೋಡುವ ಬೆಳಕು, ಎಲ್ಲವನ್ನ ಬೆಳಗುವಂಥ ಬೆಳಕು ನಾನು. ಎಷ್ಟು ಚಂದದೆ ಆ ಬೆಳಕ. ಮುದುಕಲ್ಲ, ಆ ಬೆಳಕು ಶಂಕರ ಅಲ್ಲ. ಅಲ್ಲಿ ಯಾರೂ ಗುರು ಇಲ್ಲ, ಅಲ್ಲಿ ಯಾರೂ ಶಿಷ್ಯರೂ ಇಲ್ಲ, ಅಲ್ಲಿ ಯಾರ್ಯಾರೂ ಇಲ್ಲ, ಬರೀ ಬೆಳಕು, ಚೇತನ. ಆ ಚೇತನವನ್ನು ಕಣ್ಣು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ, ಮನಸ್ಸು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ. ಇವೆಲ್ಲ ನಿಂತು ಆ ಬಳಿಕ ನಮ್ಮ ಜ್ಞಾನ ನಮಗುಂಟಾಯಿತು. ಆದ್ದರಿಂದ ನೈಷಾ ತರ್ಕೇಣ ಮತಿರಾಪನೇಯ. ಬದುಕಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ, ಹಂಗೆ ಬದುಕಿರಬೇಕದ. ಎಷ್ಟದ ಕಪ್ಪು ಮುಖ ಇದ್ರೇನು, ಕೆಂಪು ಮುಖ ಇದ್ರೇನು, ಸೌಂದರ್ಯ ತರೋದು ಬಣ್ಣಲ್ಲ, ಸೌಂದರ್ಯ ತರೋದು ಉತ್ಸಾಹ. ನಡೆದರೆ ಉತ್ಸಾಹ, ನುಡಿದ್ರೆ ಉತ್ಸಾಹ. ಉತ್ಸಾಹ ಅನ್ನೋದೇ ಧರ್ಮ ಇದೆ. ಎಷ್ಟು ಮಹತ್ವದ ಆಚಾರ. ಯಾವುದೇ ಒಂದು ದೇಶ ಬೆಳಿಬೇಕಾದ್ರೆ, ಸಮೃದ್ಧವಾಗಬೇಕಾದ್ರೆ, ಒಂದು ಮನೆತನ ಬಲಿಷ್ಠ ಆಗಬೇಕಾದ್ರೆ ಬೇಡೇನು ಒಂದಿಷ್ಟು ಸತ್ಯ ಬೇಡವೇ? ಎಲ್ಲರೂ ಮೋಸ ಮಾಡಿದರೆ ಹೇಗೆ? ಎಲ್ಲರೂ ಅಪ್ರಾಮಾಣಿಕರಾದರೆ ಹೇಗೆ? ಆದ್ದರಿಂದ ಧರ್ಮದ ಆಚರಣೆ ಬಹಳ ಮಹತ್ವದ್ದು. ಸತ್ಯ ರೂಪದಲ್ಲಿ